ಫ್ರೆಂಡ್ಸ್, ವೆಲ್ಕಮ್ ಟು rnc ಲೈಫ್ ಸ್ಟೈಲ್ ಕಾರ್ನರ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನನ್ನ ಒಂದು ವಾರ್ಡ್ರೋಬ್ ಆರ್ಗನೈಸೇಷನ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡ್ಕೊಂಡಿದ್ದೀನಿ ನನ್ನ ಒಂದು ವಾರ್ಡ್ರೋಬ್ ಆರ್ಗನೈಸೇಷನ್ ಅಂತ. ಮೊದಲಿಗೆ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಮಕ್ಕಳ ಒಂದು ವಾರ್ಡ್ರೋಬ್ ಆರ್ಗನೈಸೇಷನ್ ಹಿಂಗೆ ಮಾಡಿದ್ದೀನಿ ಅಂತ. ನಾನು ಇದು ನನ್ನ ಮಗಳ ಒಂದು ವಾರ್ಡ್ರೋಬ್ ಹೇಗೆ ನಾನು ಸೆಟ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನಾನು ಒಂದೊಂದು ಕ್ಯಾಟಗರಿ ಡ್ರೆಸ್ಸಸ್ನ ಒಂದೊಂದು ಕಾಲಮ್ ಆಗಿ ಜೋಡಿಸಿಟ್ಟಿದ್ದೀನಿ. ಮೊದಲಿಗೆ ನಾವು ನೋಡೋದಾದರೆ ಫ್ರಾಕ್ಸ್ ಎಲ್ಲ ಒಂದು ಕಾಲಮ್ ಆಗಿ ಮಾಡಿಟ್ಟಿದ್ದೀನಿ. ಮತ್ತು ಎರಡನೇ ಲೈನಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ಸ್ಕರ್ಟ್ಸ್ ಎಲ್ಲ ಅವಳ ಸ್ಕರ್ಟ್ಸ್ ಎಲ್ಲ ಎರಡನೇ ಲೈನಲ್ಲಿ ಇಟ್ಟಿದ್ದೀನಿ. ಹಾಗೆ ಮೂರನೇ ಲೈನಲ್ಲಿ ಟಾಪ್ಸ್ ಇದೆ. ಹಾಗೆ ಫೋರ್ತ್ ಲೈನಲ್ಲಿ ಅವಳ ಒಂದು ಲೆಗಿನ್ಸ್ ಆ ಥರದ್ದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಫಿಫ್ತ್ ಲೈನಲ್ಲಿ ನೋಡೋದಾದರೆ ಅವಳ ಜೀನ್ಸ್ ಆ ಥರದ್ದೆಲ್ಲ ಒಂದು ಲೈನಾಗಿ ಇಟ್ಕೊಂಡಿದ್ದೀನಿ. ಮತ್ತು ಇವಳ ಒಂದು ಟೀ ಶರ್ಟ್ಸ್ ಆ ಥರದ್ದೆಲ್ಲ ಇದ್ರ ಮೇಲೆ ಇರುವಂಥದ್ದೆಲ್ಲನೂ ಅವಳ ಡೈಲಿ ಯೂಸ್ ಮಾಡುವಂತಹ ಬಟ್ಟೆಗಳು. ಅವಳ ಇನ್ನವೇಸ್ ಆ ಥರದ್ದೆಲ್ಲ ನಾನಿಲ್ಲಿ ಡ್ರಾನಲ್ಲಿ ಇಟ್ಟಿದ್ದೀನಿ. ಒಂದು ಕ್ರಿಯೇಟ್ ಮಾಡಿ ಆ ಕ್ರಿಯೇಟಲ್ಲಿ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಹಾಗೆ ಕೆಳಗಡೆ ಒಂದು ಲೈನಲ್ಲಿ ನೋಡೋದಾದರೆ ನೋಡಿ, ಕಂಪಾರ್ಟ್ಮೆಂಟ್ ಕೆಳಗಡೆ ಎರಡನೇ ಕಂಪಾರ್ಟ್ಮೆಂಟಲ್ಲಿ ಅವಳು ರೇರಾಗಿ ಯೂಸ್ ಮಾಡುವಂತಹ ಒಂದು ಬಟ್ಟೆಗಳನ್ನು ಇಲ್ಲಿಟ್ಟಿದ್ದೀನಿ. ನೋಡಿ, ಮೊದಲನೇ ಒಂದು ಲೈನಲ್ಲಿ ನಿಮಗೆ ಅವಳ ಶಾರ್ಟ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಹಾಗೆ ಸೆಕೆಂಡ್ ಲೈನಲ್ಲಿ ಅವಳ ಒಂದು ಜೀನ್ಸ್ ಪ್ಯಾಂಟ್ಸ್ ಆ ಥರದನ್ನು ಇಟ್ಟಿದ್ದೀನಿ. ಹಾಗೆ ಥರ್ಡ್ ಒಂದು ಲೈನಲ್ಲಿ ಟೀ ಶರ್ಟ್ಸ್ ಇದೆ. ಫೋರ್ತ್ ಒನ್ನಲ್ಲಿ ಅವಳ ಟಾಪ್ಸ್ ಇದೆ, ಫ್ಯಾನ್ಸಿ ಟಾಪ್ಸ್ ಆ ಥರದ್ದೆಲ್ಲ ಒಂದು ಫೋರ್ತ್ ಲೈನಲ್ಲಿ ಇಟ್ಟಿದ್ದೀನಿ. ಹಾಗೆ ಈ ಒಂದು ಬದಿಲಿ ನೋಡೋದಾದರೆ ಲಾಸ್ಟ್ ಕಾರ್ನರಲ್ಲಿ ಅವಳ ಒಂದು ಸ್ಕರ್ಟ್ಸ್ ಆ ಥರದನ್ನು ನಾನು ಅಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಕಂಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಅವಳು ಯೂಸ್ ಮಾಡದೇ ಇರುವಂತಹ ತುಂಬ ಅಪರೂಪಕ್ಕೆ ಯೂಸ್ ಮಾಡೋಂಥ ಬಟ್ಟೆಗಳನ್ನು ಲಾಸ್ಟಲ್ಲಿ ನಾನು ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಅವಳ ಯೂನಿಫಾರ್ಮ್ಸ್ ಇಟ್ಟಿದ್ದೀನಿ ಮೊದಲನೇ ಒಂದು ಲೈನಲ್ಲಿ. ಯೂನಿಫಾರ್ಮ್ಸ್ ಈಗ ತುಂಬಾ ಅಪರೂಪವಾಗಿ ಯೂಸ್ ಮಾಡೋದ್ರಿಂದ ಅದನ್ನು ನಾನು ಕೆಳಗಡೆ ಇಟ್ಟಿದ್ದೀನಿ. ಈ ಒಂದು ಟೈಮಲ್ಲಿ ಲಾಕ್ಡೌನ್ ಇರೋದ್ರಿಂದ ಸ್ಕೂಲ್ ಇಲ್ಲ ಮಕ್ಕಳಿಗೆ, ಸೊ ಅದಕ್ಕಾಗಿ ನಾನು ಅವಳ ಒಂದು ಯೂನಿಫಾರ್ಮ್ನ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಮತ್ತು ನೋಡೋದಾದರೆ ಅವಳ ಒಂದು ಫ್ಯಾನ್ಸಿ ಡ್ರೆಸ್ಸಸ್ ಅಂದರೆ ತುಂಬ ರೇರಾಗಿ ಯೂಸ್ ಮಾಡುವಂತಹ ಫ್ರಾಕ್ಸ್, ಅಪರೂಪಕ್ಕೆ ಅವಳು ಆ ಒಂದು ಫ್ರಾಕ್ಸ್ನೆಲ್ಲ ಹಾಕ್ಕೊಳ್ಳೋದು ಅಂದರೆ ಎಕೇಷನಲ್ ವೇರ್ಸ್ ಆ ಥರದ್ದು, ಪಾರ್ಟಿ ವೇರ್ಸ್ ಆ ಥರದ್ದೆಲ್ಲ ನಾನು ಇಲ್ಲಿ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಅವಳು ತುಂಬ ಅಪರೂಪಕ್ಕೆ ಯೂಸ್ ಮಾಡೋಂತಹ ಬಟ್ಟೆಗಳು ಮಾತ್ರ ನಾನು ಇಲ್ಲಿ ಇಟ್ಟಿರುವಂತಹದ್ದು. ನೋಡಿ, ಇವಳ ಒಂದು ವಾರ್ಡ್ರೋಬ್ ಇಷ್ಟೇ. ತುಂಬ ಯೂಸ್ಲೆಸ್ ಬಟ್ಟೆಗಳೆಲ್ಲ ನಾನು ಆಲ್ರೆಡಿ ಹೊರಗೆ ತೆಗೆದುಬಿಟ್ಟಿದ್ದೀನಿ. ಮತ್ತು ಇದು ನನ್ನ ಒಂದು ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ನಾನು ಒಂದು ಫಾರ್ಮಲ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ನಾನು ತುಂಬ ಯೂಸ್ ಮಾಡುವಂಥದ್ದು ಅಂದರೆ ಡೈಲಿ ಯೂಸ್ ಮಾಡುವಂತಹದ್ದು, ಹೊರಗಡೆ ಹೋಗ್ಲಿಕ್ಕೆ ಯೂಸ್ ಮಾಡುವಂಥದ್ದು ಆ ಥರದ ಒಂದು ಡ್ರೆಸ್ಸಸ್ನ ನಾನು ಈ ಒಂದು ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದೀನಿ. ಸ್ಯಾರೀಸ್ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ನಿಮಗೆ ಕಾಣುವಂಥದ್ದು ಜೀನ್ಸಸ್, ಟೀ ಶರ್ಟ್ಸ್ ಮತ್ತು ಟಾಪ್ಸ್ ಇದೆ ಈ ಒಂದು ಕಂಪಾರ್ಟ್ಮೆಂಟಲ್ಲಿ. ನಾನು ಎಲ್ಲದನ್ನೂ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ನಮಗೆ ಯಾವ ಥರದ ಒಂದು ಡ್ರೆಸ್ ಹಾಕ್ಕೊಬೇಕು ಅಂದ ಕೂಡಲೇ ನಮಗೆ ಅಲ್ಲಿ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಅದಕ್ಕೋಸ್ಕರ ನಾನು ಎಲ್ಲದನ್ನೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮೇಲೆ ಎಲ್ಲ ಯೂಸ್ ಮಾಡದೇ ಇರುವಂತಹದ್ದು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡೋದಾದರೆ ನಾನು ಡೈಲಿ ಯೂಸ್ ಮಾಡುವಂಥ ಡ್ರೆಸ್ಸಸ್ ಇದೆ. ಹಾಗೆ ಪಕ್ಕದಲ್ಲಿ ನೋಡಿ ಲೆಗ್ಗಿನ್ಸ್ ಇಟ್ಟಿದ್ದೀನಿ. ಲೆಗ್ಗಿನ್ಸ್ನ ಒಂದು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲೆಗ್ಗಿನ್ಸ್ ಎಲ್ಲನೂ. ಹಾಗೆ ಕೆಳಗಡೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟಲ್ಲಿ ನಿಮ್ಗೆ ಕಾಣ್ತಿರುವಂಥದ್ದು ಪಾರ್ಟಿ ವೇರ್ಸ್ ಕಲೆಕ್ಷನ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ. ನೋಡಿ, ಇದು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಕೆಲವೊಂದು ಟಾಪ್ಸ್ ಇದೆ, ಫಾರ್ಮಲ್ ಟಾಪ್ಸ್ ಎಲ್ಲ, ಕುರ್ತಾ ಆ ಥರದ್ದೆಲ್ಲ ಇಲ್ಲಿದೆ. ಮತ್ತು ಇಲ್ಲಿ ಈ ನನ್ನ ಎರಡನೇ ಮಗಳ ಒಂದು ವಾರ್ಡ್ರೋಬ್ ಇದು. ನೋಡಿ, ಈ ಒಂದು ವಾರ್ಡ್ರೋಬ್ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಅದೇ ರೀತಿ ನಾನು ಜೋಡಿಸಿರುವಂಥದ್ದು ಬಟ್ಟೆಗಳನ್ನು. ಮೊದಲಿಗೆ ಅವಳು ಡೈಲಿ ಯೂಸ್ ಮಾಡುವಂತಹ ಕಂಪಾರ್ಟ್ಮೆಂಟ್ ಇದು, ಡೈಲಿ ಯೂಸ್ ಮಾಡುವಂತಹ ಬಟ್ಟೆಗಳ ಕಂಪಾರ್ಟ್ಮೆಂಟ್ ಇದು. ಆದಷ್ಟು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಡ್ರೆಸ್ಸಸ್ ನಾನು ಪ್ರಯತ್ನ ಪಟ್ಟಿದ್ದೀನಿ. ಒಂದು ಹಳೆ ಬಟ್ಟೆಗಳನ್ನೆಲ್ಲ ನಾನು ತೆಗೆದುಬಿಟ್ಟಿದ್ದೀನಿ, ಇಲ್ಲಿ ಇಟ್ಟಿಲ್ಲ ಯಾವುದನ್ನು ಕೂಡ. ಅವಳು ಡೈಲಿ ಯೂಸ್ ಮಾಡುವಂಥದ್ದು ಮೇಲೆ ಸಿಗಲಿ ಅಂತ ಮೇಲೇನೆ ಇಟ್ಟಿದ್ದೀನಿ. ಹಾಗೆ ಇನ್ನವೇಸ್ ಎಲ್ಲ ಈ ಒಂದು ಡ್ರಾಸಲ್ಲಿದೆ. ಮತ್ತು ಅವಳು ತುಂಬ ಅಪರೂಪಕ್ಕೆ ಯೂಸ್ ಮಾಡುವಂಥದ್ದೆಲ್ಲ ಕೆಳಗಡೆ ಕಂಪಾರ್ಟ್ಮೆಂಟ್ಸಲ್ಲಿರುತ್ತೆ. ಅಂದರೆ ಹೊರಗಡೆ ಹೋಗಲಿಕ್ಕೆ ಯೂಸ್ ಮಾಡುವಂತಹ ಬಟ್ಟೆಗಳೆಲ್ಲ ಇಲ್ಲಿರುತ್ತೆ. ನೋಡಿ, ಮೊದಲು ಒಂದು ಲೈನಲ್ಲಿ ಅವಳದು ಫ್ರಾಕ್ಸ್ ಆ ಥರದ್ದೆಲ್ಲ ಇಟ್ಟಿರ್ತೀನಿ. ಮತ್ತು ಸೆಕೆಂಡ್ ಲೈನಲ್ಲಿ ಟೀ ಶರ್ಟ್ಸ್ ಇದೆ. ಥರ್ಡ್ ಲೈನಲ್ಲಿ ಅವಳ ಒಂದು ಟಾಪ್ಸ್ ಎಲ್ಲ ಇದೆ. ಮತ್ತು ಫೋರ್ತ್ ಒನ್ನಲ್ಲಿ ಅವಳ ಶಾರ್ಟ್ಸು, ಮತ್ತು ಫಿಫ್ತಲ್ಲಿ ಅವಳ ಒಂದು ಲೆಗ್ಗಿನ್ಸ್ ಆಗಿರ್ಬೋದು, ಮತ್ತು ಜೀನ್ಸ್ ಪ್ಯಾಂಟ್ಸ್ ಆ ಥರದ್ದಿರುತ್ತೆ. ನೋಡಿ, ಇಲ್ಲೆಲ್ಲ ಕಾಣ್ತಿರುವಂಥದ್ದು ಪಾರ್ಟಿ ವೇರ್ ಕಲೆಕ್ಷನ್ಸ್ ಇದೆ, ಪಾರ್ಟಿ ವೇರ್ ಡ್ರೆಸ್ಸಸ್ಸು. ಆ್ಯಂಡ್ ಮತ್ತು ಅವಳ ಒಂದು ಯೂನಿಫಾರ್ಮ್ಸ್ ಈಗ ಯೂಸ್ ಮಾಡದೇ ಇರೋದ್ರಿಂದ ಕೆಳಗಡೆ ಇಟ್ಟಿದ್ದೀನಿ.
ಅವಳ ಲಾಂಗ್ ಫ್ರಾಕ್ಸ್ ಮತ್ತು ಗಾಗ್ರಾ ಚೋಲಿ ಆಗಿರ್ಬೋದು ಮತ್ತು ಲೆಹೆಂಗಾ ಈ ಥರದ್ದೆಲ್ಲನೂ ನಾನು ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿರ್ತೀನಿ. ಅದು ತುಂಬ ರೇರಾಗಿ ಯೂಸ್ ಮಾಡೋದ್ರಿಂದ ಇಲ್ಲಿದ್ರೇ ಸಾಕು ಅನಿಸುತ್ತೆ. ಈಗ ನೋಡಿ ನಾನು ಸ್ಯಾರೀಸ್ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ. ಸ್ಯಾರೀಸ್ ನಾನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೂಡ ನಾನು ಅದೇ ರೀತಿ ಒಂದು ಇದನ್ನ ಮೆಥಡಲ್ಲಿ ಮಾಡಿಟ್ಕೊಂಡಿದ್ದೀನಿ, ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದೇನಂದರೆ ನೋಡಿ, ಇದೆಲ್ಲ ಬಂದು ಸಿಲ್ಕ್ ಸ್ಯಾರೀಸ್ ಆ ಥರದ್ದೆಲ್ಲ ಒಂದು ಲೈನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಡಿಸೈನರ್ ಸ್ಯಾರೀಸ್ ಎಲ್ಲ ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಡೈಲಿ ನಾನು ಯೂಸ್ ಮಾಡುವಂಥದ್ದು, ದೇವಸ್ಥಾನಕ್ಕೆ ಅಥವಾ ಪೂಜೆಗೆ ಆ ಥರದ್ದೆಲ್ಲ ಯೂಸ್ ಮಾಡುವಂಥದ್ದು ಸ್ಯಾರಿಗಳನ್ನು ನಾನು ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಪೆಟಿಕೋಟ್ಸ್ ಮತ್ತು ಬ್ಲೌಸಸ್ ಎಲ್ಲ ಈ ಒಂದು ಲಾಸ್ಟ್ ರೋನಲ್ಲಿ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ವಾ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ವಾರ್ಡ್ರೋಬ್ ಅಂತ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಹೇಗೆ ಬಂದಿದೆ ನನ್ನ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮಗೆ ನಾನು ಮಾಡಿರೋ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ